ಸರಸ್ವತಿ ಸರಸ್ವತಿ ಎಲ್ಲಿದಿ? ಹಾ ರೀ ಬಂದಿರಿ. ಎಲ್ಲಿ ಹೋಗಿದಿ? ಏನು ಮಾಡಕತ್ತಿದಿ? ನೀನು ಏನು ಕೆಲಸ ಮಾಡ್ಬಿಡ್ತೀನಿ ಮತ್ತೆ ಯಾಕೆ ಮಾಡ್ಕೊಂಡು ಕೂತಿದ್ದಿ ಮನೆಯಾಗಿದ್ದು ಎಲ್ಲ ಕೆಲಸ? ತಗೋರಿ ನೀರು ಕುಡೀರಿ. ಮಾಡ್ಬೇಡಿ ಅಂದ್ರೆ ಹೆಂಗೆ ಹೇಳ್ರಿ, ಮನ್ಯಾಗ ಮತ್ತೆ ಯಾರು ಅದಾರ ಮಾಡೋರು. ಏನು ಮಾಡಿ ಏನಿಲ್ಲ, ಸ್ವಲ್ಪ ಆರಾಮ ಮನುಷ್ಯದ ಏನು ಅಂತ ಪರಿ ಏನು ಹೊಚ್ಕೊಂಡು ಮಕ್ಕಳಂಗೇನೇ ಇಲ್ಲ. ಮುಂಜಾನೆ ಇದ್ದಂಗೆ ಈಗ ಒಂಜರ ಆರಾಮ ಮನುಷ್ಯದಕ್ಕೆ ನಾನು ಎದ್ದು ಒಂದಿಟ್ಟು ಕಸ ಮುಸುರಿ ಅದು ಮಾಡ್ಕೊಂಡಿನಿ. ತಗೋರಿ ನೀರು ಕುಡ್ರಿ, ನಿಮ್ಗೆ ಚಾದ್ ಮಾಡ್ಕೊಂಬರ್ತೀನಿ. ತಾ ಇಲ್ಲ ಪೂರ್ತಿ ಆರಾಮಾಗುತ್ತೆ. ನಿನಗೆ ಹಸಿ ಬಿಟ್ಟು ಹೇಳಬೇಡ ಏನಿಲ್ಲ, ಮತ್ತೆ ಯಾಕದನ್ನೆಲ್ಲ ಮಾಡ್ಕೊಂಡು ಕೂತಿದ್ದಿ? ನಾ ಬಂದು ಮಾಡ್ತಿದ್ನಲ್ಲ, ಅದು ಏನು ನಾವಿಬ್ರದ್ದು ಕೆಲಸ ಇಟ್ಟಿದಪ್ಪ. ಇಲ್ಲಿ ನಾ ಮಾಡಿದ್ರೆ ಮನೆಯಾಗ ಯಾರ ನೋಡಿ ಏನರ ಹೆಂಗಪ್ಪ ಆಡ್ಕೋತಾರ, ಆಡ್ಕೊಂಡು ನಮ್ಮ ಬಗ್ಗೆ ನಗ್ತಾರ ಅನ್ನಪ್ಲಿಲ್ಲ, ಏನಿಲ್ಲ. ಮನೆಯಾಗೆ ನಾವು ಏನಪ್ಪ ಏನು ಮಾಡೋದು ನಿನಗೆ? ನೀ ಎಷ್ಟು ಹೇಳಿದ್ರು ಬಿಡೋದೇ ಇಲ್ಲ ಕೆಲಸ ಮಾಡೋದೊಟ್ಟೆ. ಹೇಳಿಲ್ರಿ ಆರಾಮಾಗಿ ಅಂತ ಹೇಳಿ. ಮತ್ತೆ ಹೊಚ್ಕೊಂಡು ಕಿಸಿ ಮಕ್ಕೊಂದಲ್ಲೇ ಒಂಥರ ಮನುಷ್ಯ ಮತ್ತೆ ಜೋರು ಹತ್ತದ ಆದಂಗೆ ಹತ್ಕದ್ರಿ ಜಡ್ಡ. ಹಿಂಗಾಗಿ ನನಗೆ ಯಾಕೆ ಮನ್ಕೊಳಕು ಯಾಕೆ ಹೊಲ್ದಾಯ್ತು, ಹಿಂಗಾಗಿ ಮನುಷ್ಯಾಗ ಆರಾಮಾಯ್ತು, ಆರಾಮ ಅನಿಸ್ತು. ಹಂಗತ್ತೆ ಅದಕ್ಕೆ ಎದ್ದು ಒಂದಿಟ್ಟು ಕೆಲಸ ಮಾಡ್ಕೊಂಡಿ ಅಂದ್ರೆ ಹಂಗೆ ತಿರುಗಾಡಿ ಮತ್ತಿಟ್ಟರೆ ಮನುಷ್ಯಾಗ ಸೊಗಸು ಹೊರದು ಅಂತ ಹೇಗಿಸಿದ್ರೆ ನಾನೇ ಅದು ಕೆಲಸ ಮಾಡಕತ್ತೀನಿ. ಮಕ್ಕೋದಾಗಲ್ರಪ್ಪ ನಮಗೆ. ಒಂದಿಟ್ಟು ನಿಮ್ಗೆ ಚಾ ಮಾಡ್ಕೊಂಡ್ಬರ್ತೀನಿ ತಡ್ರಿ, ಕುಂದ್ರು ಒಂದಿಟ್ಟು ಹಂಗೆ ನೀರು ಕುಡ್ಕೊತ ಹೋಗಿ ಚಾ ಮಾಡ್ಕೊಂಡ್ಬರ್ತೀನಿ. ಬೇಡ ಮರ, ನೀ ಸುಮ್ ಕುಂದ್ರು, ಎಲ್ಲ ಹೋಗಿ ಚಾ ಮಾಡ್ಕೊಂಡ್ಬರ್ತೀನಿ. ನಿನ್ಗಿಟ್ಟು ನಾನೇ ಮಾಡ್ಕೊಂಡ್ಬರ್ತೀನಿ, ನೀ ಸುಮ್ ಕುಂದ್ರು. ಏನು ಬೇಡ ಹೇಳ್ರಿ, ಇಟ್ಟ ತಿಂತಾನ ಅಲ್ಲಿ ಆಫೀಸ್ನಾಗೂ ಮಾಡಿ ಬಂದಿರ್ತೀರಿ. ಮನುಷ್ಯಾಗ ಕೂತು ಮಾಡ್ಕಿಸಿದ್ರೆ ಒಂಥರ ಬ್ಯಾಸ್ ಅನ್ಸಲ್ಲ ಏನ್ರಿ ನಿಮ್ಗೆ? ಮತ್ತೆ ಇಲ್ಲಿ ಮನ್ಯಾಗೂ ಮಾಡ್ತೀನಿ ಅಂತೀರಿ. ಭಾರಿ ಮೆಚ್ಚಬೇಕಾಗಿದ್ದೆ ಬಿಡ್ರಿ ನಿಮ್ಗೆ. ಅಂತೂ ನಾ ಅಂತೂ ಪುಣ್ಯ ಮಾಡಿ ಬಿಡ್ರಿ ನಿಮ್ಮಂತ ಗಂಡನ ಪಡ್ಯಾಕ. ಗಂಡ ಹೆಂಡತಿ ಯಾಕೆ ಮಾಡಿರ್ತಾರೆ ಹೇಳು? ಯಾಕೆ ಮಾಡಿರ್ತಾರೆ ಹೇಳ್ರಿ? ಅದೇ ಹೆಂಡತಿ ಕಷ್ಟ ಇದ್ದಾಗ ಗಂಡ ಆಸರಾಗೋದು, ಗಂಡ ಕಷ್ಟ ಇದ್ದಾಗ ಹೆಂಡತಿ ಆಸರಾಗೋದು, ಏನೋ ಒಂಥರ ಗಂಡ ಹೆಂಡತಿ ಅಂದ್ರೆ ಬಿಡಿಸ್ಲಕ್ಕ ಆಗತ್ತದು ಸಂಬಂಧ. ಹಂಗೆಪ್ಪ ಮತ್ತೆ ಹೆಂಡತಿಗೆ ಏನಾರ ಆದ್ರೆ ಗಂಡ ಮಾಡಬೇಕು, ಗಂಡಿಗೆ ಏನಾದ್ರು ಹೆಂಡತಿ ಮಾಡಬೇಕು. ಅದೇ ಅಲ್ಲ ನಾ ಗಂಡ ಹೆಂಡತಿ ಅಂತ. ಹೌದೇನ್ರಿ? ನನಗೆ ಗೊತ್ತಿರ್ಲಿಲ್ಲಲ್ರಿ. ಈಗ ಗೊತ್ತಾಯ್ತಿಲ್ಲ, ಈಗ ಹೇಳಿದಿಲ್ಲ. ಆಗಾಯ್ತು, ಕುಂದ್ರ ಬಾ, ನಾವು ಚಾ ಮಾಡ್ಕೊಂಡ್ಬರ್ತೀನಿ. ಸುಮ್ಮನೆ ನಾನು ಮಾಡ್ಕೊಂಡ್ಬರ್ತೀನಿ ಅಂತ ಏನಿಲ್ಲ. ಏನೇನ್ರಿ ಒಂಥರ ಮನ್ಯಾಗ ಒಬ್ಬಕ್ಕೆ ಕುಂದ್ರಕ್ಕೆ ಬ್ಯಾಸರಾಗ್ಯದ್ರಿ. ಇರೋ ಮಕ್ಕಳು ಸಹ ಹಾಸ್ಟೆಲ್ ಕಾಯಿ ಕೂತ್ರಿ ನೀವು ಬ್ಯಾಡ ಅಂದ್ರೂ. ಏನೋ ಅಪ್ಪ ನನಗಂತೂ ಒಂಥರ ಒಬ್ಬಂಟಿ ಮನ್ಯಾಗ ನಿಂದ್ರ ಕೊಡಲ್ಲ, ಕಾಲೆಲ್ಲ ಏನೋ ಹೊಡೆದು ಓಡಿಸ್ದಂಗೆ ಆಕೈತಿ ಒಬ್ಬಕಿಗೆ ನನಗರೆ. ಮಕ್ಕಳನ್ನ ಸುಮ್ಮ ಹಾಸ್ಟೆಲ್ ಬಿಡಿಸಿ ಮನೆ ತಂದಿಟ್ಬಿಡ್ರಿ. ಕಲಿ ಮಕ್ಕಳು ಮನೆ ತಂದು ಕುಂದ್ರಿಸಿ ಏನು ಮಾಡಕ್ಕಿದಪ್ಪ ಹೇಳು? ಅವರು ಏನದ ನಮ್ಮಂಗೆ ಕಷ್ಟ ಬಿದ್ಕಿಸಿದ್ರೆ ಮುಂದೆ ಹೆಂಗ ನಮ್ಗೆ ಬೈಕೊಳಂಗಾಲಂದೆ? ಏನಪ್ಪ ನಮ್ಮಪ್ಪ ನಮ್ಮವ್ವ ಅವರು ಏನದ ಒಂಥರ ಹೆಂಗಪ್ಪ ಅಂದ್ರೆ ಬಡತನದಾಗೆ ಬದುಕಿಸಿದ್ರೆ ಜೀವನ ಕಳೆದ್ರು. ಈಗ ನಮಗೂ ಅದೇ ತಂದಿಟ್ರಲ್ಲ, ನಮಗಾದ್ರೆ ಏನೋ ಮಕ್ಕಳು ಹಡ್ದೈತೆ ಒಂದು ರೀತಿ, ಏನೋ ಒಂದು ಏನಪ್ಪ ಅಂದ್ರೆ ಒಳ್ಳೆ ರೀತಿ ಒಳಗೆ ಜೀವನ ಅನ್ನೋದು ಕೊಡಲೇ ಇಲ್ಲಲ್ಲ ನಮ್ಮಪ್ಪ ನಮ್ಮವ್ವ ಅತ್ತೆ. ನಾಳೆ ಮಕ್ಕಳನ್ನ ಬಗ್ಗೆ ಅಸೂಯೆ ಪಟ್ಕೊಳಂಗ? ಅಯ್ಯ ನಾ ಏನು ಹೇಳ್ರಿ, ಹಾಸ್ಟೆಲ್ ಬಿಡಿಸಿ ಮನೆಗೆ ಇಟ್ಕೊಂಡು ಕುಂದ್ರಂತೆ ಹಾಕೊಂಡಲ್ರಿ. ಇಲ್ಲೇ ಸಾಲಿಗೆ ಹಾಕಿಸಿದ್ರೆ ಹೋಗೋದು ಬರೋದು ಮಾಡಲ್ರಕ್ಕ ಮನೆಗೆ. ಮತ್ತು ಮಕ್ಕಳು ಮನೆಯಾಗಿದ್ರೆ ಒಂಥರ ಚಂದ ರೀ. ಮಕ್ಕಳ ಜೊತೆ ಮಾತಾಡ್ಕೋತ ಹೊಡೆದಾಡೋದ, ಅವ್ರು ನೋಡ್ಕೋತ ಬಿಡಿಸ್ಕೋತ ಮಾಡ್ಕೋತ ಏನೋ ಒಂಥರ ಖುಷಿ ಆಕದ್ರಿ. ಮಕ್ಕಳು ಮನೆಯಾಗಿದ್ರೆ ಕರ್ಕೊಂಬನ್ರಿ ಹಾಸ್ಟೆಲ್ ಬಿಡಿಸಿ. ನೋಡು ಮೊದಲೆಲ್ಲ ಏನು ಹೇಳ್ತಿದ್ವಿ, ಅವ್ರಿಬ್ರು ಜಗಳ ನೋಡಿ ಇವ್ರ ಕಾಲ ಸಾಕಾಗ್ಯದ, ಇವ್ರ ಜಗಳ ನೋಡು ನನಗಂತೂ ಜೀವನೇ ಸಾಕ ಹೋಗ್ಯದ ಅಂತಿದ್ವಿ. ಈಗ ನೋಡಿದ್ರೆ ಏನದ ಮಕ್ಕಳು ಜಗಳದ ಚಂದ, ಮನೆಗಿದ್ರೆ ಚಂದ ಅನ್ನಕತ್ತಿ. ಅವ್ರಿಗೆ ಹೋಗ್ಲಿ ಬಿಡು, ಈಗ ಹಾಕಿ ಏನು ಮಾಡೋಕ್ಕಾಗಲ್ಲ. ಇರಲಿ ನೋಡೋಣ, ಒಂದು ವರ್ಷ ಇರಲಿ, ಮುಂದಿನ ವರ್ಷ ಅವ್ರು ನೋಡೋಣ. ಕಷ್ಟ ಆಗ್ತದಲ್ಲಿ ಏನು ಮಾಡೋದಿನ, ಇಲ್ಲಿದಲ್ಲಿಗೆ ಸುಮ್ಮನೆ ಮಕ್ಕಳು ಸಾಲಿ ಹಾಳದಂಗೆ ಆಕೈತಿ. ನೋಡೋಣ ಹಾಕಿ ಬತ್ತ ಒಮ್ಮೆ ಸೇರಿ 5 ವರ್ಷ ಆ ಕಡೆ 5 ವರ್ಷ ಕಲಿತಾರೆ ಅಲ್ಲೇ ಒಂಚೂರು. ಅವ್ರಿಗೂ ತಂದೆ ತಾಯಿ ಬಿಟ್ಟಿದ್ರ, ತಂದೆ ತಾಯಿ ಬೆಲೆ ಏನೊಂದು ಗೊತ್ತಾಕೈತಿ. ಇರ್ಲಿ ಬಿಡು ನೋಡೋಣ, 5 ವರ್ಷ ಇರಲಿ. ಹೆಂಗೋ ನಿನಗೆ ಏನಾರ ಮನಸ್ಸು ಬರ್ಲಿಕ್ಕಂದ್ರೆ ಮನೆ ಟಿವಿ ಅದ, ನಿನ್ನ ಕೈಯ ಮೊಬೈಲು ಅದ, ಎಲ್ಲ ಮೊಬೈಲ್ ರೀಚಾರ್ಜ್ ಮಾಡಿರ್ತೀನಿ, ನೋಡ್ಕೊತ ಕುಂದ್ರಲ್ಲ, ಹಂಗೆ ಕುಂದಿರ್ಬೇಕು ನೀ. ಎಷ್ಟೊತ್ತು ನೋಡಿಲ್ರಿ ಅದನ್ನ, ಬ್ಯಾಸ್ ಹಾಕದ್ರಿ ಟಿವಿ ಮೊಬೈಲ ನೋಡಿ ನೋಡಿ ನೋಡಿ. ಅದ್ರಾಗ ಇಲ್ಲೆಲ್ಲರೂ ಹೊರಗೆ ಹೋಗಿ ಕೂತೇನ, ಎಲ್ಲಾರ ಯಾರ ಜೋಡಿ ಮಾತಾಡೋಣ, ಯಾರು ಒಬ್ರಿಗೊಬ್ರು ಮಾತಾಡಂಗಿಲ್ಲ ಬಿಡಂಗಿಲ್ಲ. ಏನಪ್ಪ ಬ್ಯಾಸ್ರ ಹಾಕದ ಮನೆಯಾಗೆ ಕೂತು ಟಿವಿ ಮೊಬೈಲ ಎಷ್ಟತ್ತರ ನೋಡ್ತಾ ಮನುಷ್ಯ. ಆಗಲ್ಲಪ್ಪ, ಕೆಲಸ ಮಾಡಕ್ಕೆ ಒಂಥರ ಬ್ಯಾಸ್ರ ಅನಿಸ್ತದ. ಏನು ಮಾಡಿದೀನಿ ಕೆಲಸ ಬಿಟ್ಟರೆ ಏನು ಮಾಡ್ಲಿತ್ತೆ? ನಾನು ಹಂಗೆ ಬ್ಯಾಸ್ರ ಮಾಡ್ಕೊಂಡು ಕೆಲಸ ಮಾಡ್ಕೋತೀನಿ. ಏನೋ ಒಂಥರ ಒಟ್ಟು ಬ್ಯಾಸ್ರಾಗ ನನಗೆ ಒಬ್ಬಕಿಗೆ. ಮೇಡಮ್ ಅಲ್ಲಿ ಬ್ಯಾಸ್ರ ಆಗ್ಯದ ನಂಗಾಯ್ತು, ಸಿಕ್ಕಾಪಟ್ಟಿ ಬ್ಯಾಸ್ರ ಆಗ್ಯದ. ನಡ್ರಿ ಹಂಗಾರ ಎಲ್ಲರೂ ಹೊರಗೆ ಹೋಗಿ ಕಿಸಿದ್ರೆ ಏನದ ಏನು ತಿನ್ಕೊಂಡು ಬರೋಣತ್ತ, ಬರ್ರಿ ಹೋಗಿ ಬರೋಣ ಹೊರಗೆ. ತಯಾರಿ ಪಟ್ಟನೆ ನಾನು ಒಂದು ಜರ ಹೋಗಿ ಏನದ ಫ್ರೆಶ್ ಅಪ್ ಆಗಿ ಬರ್ತೀನಿ. ತೋರಿ ಗ್ಲಾಸ್ ತೋರಿ. ಹೊರಗ ವಾಲ್ರಪ್ಪ, ಹೊರಗೆ ತಿರುಗಾಡಿ ಅಲ್ಲೇನು ತಿಂತ್ರಿಯಪ್ಪ ಹೊರಗೆ. ಹೊಲಸು ಎಷ್ಟು ತಿಂದ ಎಣ್ಣೆ ಇಟ್ಕಿಸಿದ್ರೆ ಹಾಕಿ ಮಾಡಿರ್ತಾವೋ ಏನು, ಅದಕ್ಕೆ ತಿಂದು ಬಂದು ಕಿಸಿದ್ರೆ ಏನದ ಮತ್ತೆ ಆರಾಮಿಲ್ಲ ನಂಗೆ ಮಕ್ಕಳದು ಎದಕ್ಕೆ ಬೇಕಪ್ಪ? ಬೇಡ, ಮತ್ತೆ ಮನೆಗೆ ಬಂದು ಮಾಡ್ತೀನಿ ಅಡುಗೆ ನಾನು. ಹೊರಗೆ ಅಂದರೆ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಹೇಳ್ರಿ? ಅದು ಬಂದಿದ್ದೆ, ಈಗ ಬಂದಿರಿ. ನಿಮಗೂ ಮತ್ತೆ ತಿರುಗಿ ಹೊರಗೆ ಹೊಳ್ಳಿ ಮತ್ತೆ ತಿರ್ಗಾಡಕ್ಕೆ ಬರೋದಂದ್ರೆ ಬ್ಯಾಸ್ರ. ಯಾಕೆ ಬೇಕು ಬಿಡ್ರಿ, ಬ್ಯಾಡ್ರಿ. ನನಗೆ ಹೊರಗೆ ತಿರ್ಗಾಡಕ್ಕೆ ಮನಸ್ಸಿಲ್ರಿಪ್ಪ ಅಂತ ಪರಿ. ಎಲ್ಲ ಬ್ಯಾಸ್ರ ತನಕನು ನೀನೆ ಹೊರಗೆ ಹೋಗಿ ಕರ್ಕೊಂಡು ಹೋಗಿ ಬರ್ತೀನಿ ನಡಿ ಅಂದ್ರೆ ಅಲ್ಲೇನೂ ನೀನೆ. ಮತ್ತೆ ಹೊಳೆ ಏನದ ಹೊರಗಿಂದು ಮತ್ತೆ ಬ್ಯಾಸ್ರ ಅಂತೀರಿ. ಅಡುಗೆ ಏನು ಮಾಡ್ತಾ ಬಿಡು ಅತ್ತಿ, ನಾ ಹೊರಗಿನ ತಿನ್ಸ್ಕೊಂಡು ರೈತ ನಾನು ಅದ್ರ ಬ್ಯಾಡನಕ್ಕೂ ನೀನೆ, ಎಲ್ಲಾನು ನೀನೇ ಮಾತಾಡ್ತೀನಿ. ಮತ್ತೆ ಬ್ಯಾಸ್ರಕ್ಕೆ ಹೋಗಂದ್ರೆ ಹೆಂಗೆ ಹೋಗ್ಬೇಕದು? ಹೊರಗೆ ಹೋಗಂದು ಹಿಂಗೆ ಸುತ್ತಾಡ್ಕೊಂಡು ಬರೋ ಅಂದ್ರೆ ಅಲ್ಲೆತ್ತಿ ಬ್ಯಾಸರಿಕೆ ಅಂದ್ರೆ ಆ ರೀತಿ ಬ್ಯಾಸರಿಕೆ ಅಲ್ಲ, ನನಗೇನೋ ಒಂಥರ ಬ್ಯಾಸರಿಕೆ. ಅದನ್ನ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ತು ನನಗೆ. ಬ್ಯಾಸ್ರ ಅಂದ್ರೆ ಎಲ್ಲರಿಗೆ ಮನುಷ್ಯರಿಗೆ ಆಗಂತ ಬ್ಯಾಸ್ರನೇ ಒಂದೇ ಅಪ್ಪ. ಅದೇ ಕೂತು ಒಬ್ಬೊಬ್ರಿಗೆ ಮಾಡಿ ಬ್ಯಾಸ್ರ ಹಾಕದ, ಒಬ್ಬರು ಸುಮ್ ಕೂತು ಬ್ಯಾಸ್ರ ಹಾಕದ, ಮತ್ತೆ ಮನ್ಯಾಗ ಕೂತು ಬ್ಯಾಸ್ರ ಆಗತ್ತಿ. ಮತ್ತೆ ಅದನ್ನು ಅಂತ ಆ ಬ್ಯಾಸ್ರಕಿನೂ ಅಲ್ಲ, ಮತ್ತೆ ಅಂತದ ಮರಿ ಅದು ಬ್ಯಾಸ್ರಕ್ಕೆ ನಿಂದು. ನನಗೆ ಸಿಟಿ ಜೀವನ ಒಟ್ಟು ಬ್ಯಾಸ ಅಂದ್ರೆ ಭಾಳ ಬ್ಯಾಸ ಆಗ್ಯದ. ಒಟ್ಟು ಇಲ್ಲಿದ ಬಿಟ್ಟು ಹಳ್ಳಿ ಒಳಗೆ ಹೋಗಿ ಬದುಕಬೇಕು ಅನ್ನೋದು ಆಸೆ ನನಗೆ. ಮೇಡಮ್ ಅಲ್ಲಿ ಹಳ್ಳಿ ಒಳಗೆ ಹೋಗಿ ಬದುಕಬೇಕತ್ತೆ ಆಸೆ ಇಟ್ಕೊಂಡಿರಿ ಕರೆ. ಮತ್ತು ಅಲ್ಲಿ ಹೋಗಿ ಉಣೋದೇನ್ರಿ ಮೇಡಮ? ನೀವು ಎಲ್ಲಿ ಹೊರಗೆ ದುಡಿಯಂಗಿಲ್ಲ, ಕೂಲಿ ಮಾಡಂಗೂ ಇಲ್ಲ. ನಮ್ಗೆ ಅದು ಬಿಸಿಲು ಅದು ಆಗಿ ಬರಲ್ ಬಿಡ್ರಿ. ಅಲ್ಲಿ ಅಂತ ನಮ್ಗೆ ಹೊಲದಾಗ ಮನ್ಯಾಗ ಅದು ಕೆಲಸ ನಿಗುದಿಲ್ರಿ. ಮತ್ತು ಅಲ್ಲಿ ಹೋಗಿ ಇಬ್ರು ಕೂಡಿ ಏನು ತಿನ್ನದ್ರಿ?
ಅದಕ್ಕೆ ರೀ ನಾನು ಬೇಸರ ಆಗ್ಯದಾಗ ಅನ್ಕೋ ಸುಮ್ಮ ಕೂತೀನಿ ಇದೇ ಕಾರಣಕ್ಕೆ ಮತ್ತೊಂದು ಏನಿಲ್ಲ. ಎದಕ್ಕೆ ಬೇಸರ ಮಾಡ್ಕೊತ ಬಿಡು. ಮನುಷ್ಯಾಗ ಬೇಸರ ಮಾಡ್ಕೊಂಡ್ರ ಬೇಸರ ಹಾಕೋತಾನೆ ಹೋಗೈತೆ. ಬೇಸರಕ್ಕೆ ತೆಗೆದು ಹೋಗಿಸಿದ್ರೆ ಏನಾರ ಮಾಡಬೇಕು, ಹಿಂಗೆ ಚಂದ ಇರ್ಬೇಕು. ಅಲ್ಲೆಲ್ಲರ ಪಾರ್ಕ್ ಹೋಗಿಸಿ ಒಂದು ಸಂಜೆ ಹೇಳಿದಾಗ ಮುಂಜಾನೆ ಹೋಗಿ ಒಂದು ಈಟ್ ವಾಕ್ ಮಾಡ್ಕೊಂಬಂದೆ ಮನಸ್ಸು ಸಗರಕ್ಕದಪ್ಪ, ಮಂದಿನ ಪರಿಚಯ ಹಾಕಾರ, ಮಾತಾಡ್ಕೊಂಡ್ ಮಂದಿ ಸಿಕ್ತಂಗೆ ಹಾಕದ. ನೀ ಎಲ್ಲೂ ಹೋಲಕ್ಕೆ ವಾಲಿತ್ತಿದ್ದು ಒಟ್ಟು ಮನೆಗೆ ಕುಂದಿರ್ತಿಂತಿ ಮತ್ತು ಹಿಂಗಾಗಿ ಬೇಸರ ಹಾಕದ್ ನಿನಗದು. ಏನೇ ಹೇಳ್ರಿ, ನಮ್ಮ ಹಳ್ಳಿಯಾಗ ಹೋಗಿ ನಮ್ಮ ಹಳ್ಳಿ ಮಂದಿ ಜೊತೆ ಮಾತಾಡ್ದಂಗೆ ಇಲ್ಲಿ ಮಂದಿ ಜೊತೆ ಮಾತಾಡ್ದಂಗೆ ಆಗಲ್ಲ ಬಿಡ್ರಿ ನಮ್ಗೆ. ಹೆಂಗೆ ಹೇಳು, ಹಳ್ಳಿಯಾಗ ಮಂದಿ ಮಾತಾಡೋದು ಆಕಿ ಹಿಂಗೆ ಈಕಿ ಹಂಗೆ, ಅವ್ರ ಮನೆ ಹಿಂಗೆ ಇವ್ರ ಮನೆ ಹಂಗೆ, ಅವ್ರ ಮನೆ ಮಂದಿ ಅಟ್ಟು ಬೇರಿಕ್ಯಾರ, ಇವ್ರ ಮನೆ ಮಂದಿ ಇಟ್ಟು ಬೇರಿಕ್ಯಾರ ಅಂತೇಳಿ ಮಾತಾಡ್ತಾರಲ್ಲ, ಒಬ್ರಿಗೊಬ್ರು ಚಾಡ ಆಡ್ಕೋತಾರಲ್ಲ, ಅದು ಪಾಡೈತೇನ? ಹೋಗ್ರಿ ಅಂಥದ್ದೆಲ್ಲ ಯಾರು ಮಾಡ್ತಾರ? ಮಾಡ್ತಿರ್ಬೇಕಪ್ಪ. ನಮಗಂತದಿಲ್ಲ ಬುದ್ಧಿ. ಏನೋ ನಮ್ಮ ಕಷ್ಟ ಸುಖ ಅವ್ರ ಮುಂದೆ ಹೇಳ್ಕೊಳ್ಳೋದು, ಅವ್ರ ಕಷ್ಟ ಸುಖ ನಮ್ಮ ಮುಂದೆ ಹೇಳ್ಕೊಳ್ಳೋದು, ಇಂಥಗ ಏನೋ ಮಾತಾಡ್ತಿರ್ತೀವಿ. ನಾ ಹೇಳಿದ್ದು ಈ ಅರ್ಥದಾಗ ಆ ಅರ್ಥದಾಗ ಅಲ್ರಿ. ಹಿಂಗೂ ಅದಾವೇನ? ಇದು ಈಗ ನೆನಪಾಯ್ತು ನೋಡು, ಒಬ್ರಿಗೊಬ್ರು ಚಾಡನ್ನ. ನಮ್ಮ ಆಫೀಸ್ನಾಗೂ ಸರಸ್ವತಿ ಅದನಲ್ಲಿ ಒಬ್ಬ, ಅವನು ನನಗನ್ಸೋ ಮಟ್ಟಕ್ಕೆ ಹಳ್ಳಿ ಅವನೇ, ಇಲ್ಲೇ ಬಂದು ಕಿಸಿನ ಕೆಲಸ ಮಾಡ್ತಾನ. ಅವ ಪಾಪ ಹೇಂತಾಳ, ಹೆಂಡತಿ ಬಿಟ್ಟು ಕಿಸಿನ ಮಕ್ಕಳು ಸನಿ ಆಗಿಲ್ಲ ಪಾಪ. ಹೆಂಡತಿ ಬಿಟ್ಟು ಕಿಸಿದ್ರೆ ಏನದ ಈಗ ಮಗಳು ಅದು ಬಾಸ್ ಮಗಳ ಜೊತೆ ಏನೈತಿ ಏನೋ ಲವಿ ಡವಿ ನಡ್ಸಿನ ತಲ್ಲಕತ್ತಾರಪ್ಪ. ಯಾರಿಗೂ ಗೊತ್ತ ಎಟ್ಕರ ಎಡ್ಸ್ಗಳು ಯಾರಿಗೂ ಗೊತ್ತಾ. ಪಾಪ ನೋಡು, ಹೆಂಡತಿರ್ಲಕ್ಕಾಗಿ ಇಂಥದ್ದೆಲ್ಲ ಮಾಡ್ಕೊಟ್ರ ಹೆಂಡತಿದು ಪಾಪ ಕಷ್ಟ ಯಾರು ಕೇಳ್ಬೇಕು? ಯವ್ವ ಹೌರೇ ಎಂತದ್ರಿ ಅದ್ರ ಮಾರಿ ಮದ್ದರಿ ಮನೆಗೆ ಹಿಂತಿ ಇಟ್ಕೊಂಡು ಕೇಸಿದ್ರೆ ಏನದ ಬಾಸ್ ಮಗಳ ಜೊತೆ ಏನದ ಲವಿ ಡವಿ ನಡೆಸಿನಂದ್ರ ಅವ್ನು ಬಾರ್ರಿ ಹೌದೇ ಬಿಡು. ಏನು ಮಾಡೋದಪ್ಪ, ಒಬ್ಬೊಬ್ರು ಬುದ್ಧಿ ಒಂದೊಂದು ರೀತಿ. ಏನಾದರೂ ಹೇಳೋಣ ಹಿಂಗೆ ಅಂತ ಬುದ್ಧಿ ಅಂತ ಹೇಳಕ್ಕೆ ಹೋದ್ರೆ ಕೇಳ್ತಾರೋ ಗೊತ್ತಿಲ್ಲ. ಏನಾದ್ರು ಮತ್ತೆ ತಿರುಗಿಸಿ ಅದನ್ನೆಲ್ಲ ಹೇಳಕ್ಕೆ ನೀವು ಯಾರು ಅಂದ್ರೆ ಮತ್ತೆ ಅದನ್ನು ನಮಗೊಂದು ರೀತಿ. ಇವತ್ತು ಮುಂಜಾನೆ ಪಾಪ ಅವ್ನು ಹೆಂಡತಿ ಬಜಾರ್ನಾಗ ಸಿಕ್ಕಿತ್ತು. ಹೆಣ್ಮಗಳಿಗೆ ನಾನು ಕುಂಡಿದ್ರು ಬಿಡು, ಆಕೆ ನಾನು ಕುಂಡ್ಲಿಕ್ಕಿಸಿ ಮಾತಾಡಿಸಿದ್ಳು. ಅಣ್ಣರಿ ಆರಾಮದಿರಿ ಅಂತಂತಂತು. ಹ್ಞೂ ನಾವು ಆರಾಮದಿವಿ, ಯಾರು ಗೊತ್ತಾಗಲಿಲ್ಲ, ಹಿಂಗೆ ರೀ ನಿಮ್ಗೆ ಆಫೀಸ್ನಾಗ ಕೆಲಸ ಹಿಂಗತ್ತು. ಹಾಂ ಆರಾಮದಿರಿವ ಅನ್ನೋ ಹ್ಞೂ ರೀ ಅಂದ್ರು. ಮನೆಗೆ ಬರ್ರಿ ಚಾ ಕುಡ್ದು ಬರಕತ್ರಿ ಅಂದೆ. ಇಲ್ರಿ ಅನ್ನಾರ, ನಾವು ಬಳತೈತ್ರಿ ಬಂದು ಹೊತ್ತಾಗದ ಹೋಗ್ತೀವ್ರೈತೆ. ಹೋದ್ರಪ್ಪ ಅವ್ರು ಬಾಂದ್ರು ಬರ್ರಿ ಮನೆಗೆ. ಅಯ್ಯ ಅದೇಂಗ್ರಿ, ಅಯ್ಯ ಕರ್ಕೊಂಬರ್ಬಾರ್ದ್ರೆ ಆಯ್ತು ಪಾಪ. ಚಾ ಅದು ಕುಡಿಸ್ಕಿಸಿ ಕಳಿಸ್ತಿದ್ದೆವು, ಯಾಕೆ ಬಿಟ್ರಿ ನೀವು ಹೋಲಕ್ ಹಂಗೆ? ಅದೇ ನಾ 2-3 ಸತಿ ಕರೆದ್ನಪ್ಪ. ಮತ್ತು ಹೆಣ್ಮಕ್ಳು ನಾವ್ಯಾಂಗ ಜೋರು ಮಾಡ್ಕೊತಿದ್ದೇವೆ. 2-3 ಸತಿ ಕರೆದೆ, ವಾದ್ಲಿ ಅಂದ್ರು ಮತ್ತು ಹೋಗ್ತೀವಿ ಅಂದರು. ಅವ್ರೊಬ್ಬರೇ ಇರಲಿಲ್ಲ, ಅವ್ರ ತಂಗಿನೂ ಇದ್ರು. ಖರೆ ಭಾಳ ತೆಗೆದ್ರೆ ಪೇಸಿ ಹೋಗ್ತೈತೆ ಹೋದ್ರಪ್ಪ ಅವರು. ಅಂದಂಗೆ ಮತ್ತೆ ಹೆಣ್ಮಗಳಿಗೆ ಏನು ಗೊತ್ತಿಲ್ಲ ಅಂತ ಗಂಡ ಹಿಂಗೆ ಮಾಡಕತ್ತದು? ಏನಪ್ಪ ಮಾರಿ ನನಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾದೋ ಇಲ್ಲೋ ಅಂತ ಹೇಳಿ. ಮತ್ತು ಯಾರಿಗೆ ಗೊತ್ತು, ಒಟ್ಟು ನನಗೆ ಮಾತಾಡ್ಸಿದ್ರು. ಮಾತಾಡ್ಸ್ಕಿಸಿದ್ರೆ ಅಟ್ಟೆ ಬರ್ತಿರಿತ್ತು, ಹೋದ್ರು. ಏನು ಮಾಡೋದು ಗೊತ್ತಿಲ್ಲ. ಗೊತ್ತಿತ್ತು ಇಟ್ಟತಿಗೆ ಅಂದ್ರೆ ಏನು ಮತ್ತೆ ಅವರು ಕೂಲಿ ಎಬ್ಸ್ತಿರಲಿ ಅವರು ಹುಡುಗಿ. ಮತ್ತು ಆ ಹುಡುಗಿ ಅಪ್ಪನೇ ನಮ್ಮ ಕಂಪ್ನಿ ಬಾಸ. ಮತ್ತು ಸೀದಾ ಆಫೀಸ್ಗೆ ಬರ್ತಿಲ್ಲ ಆಕಿ. ಗೊತ್ತಿರ್ಲಕ್ಕಿಲ್ಲ ನನಗನ್ಸ ಮಟ್ಟಕ್ಕೆ. ನೋಡು ಪಾಪ ಹುಡುಗಿ ಗೊತ್ತಿಲ್ಲ, ಈ ಗಂಡ ನೋಡಿದ್ರೆ ಹಿಂಗೆ ಮಾಡ್ಕೋತ ಕೂತದ. ಆಕೆ ಅವ್ನ ನೆಟ್ ನಂಬ್ಯಾಳೋ ಏನಿಲ್ಲೋ ಯಾರಿಗೆ ಗೊತ್ತಾ ಪಾಪ. ನಾಳೆ ಆಕೆಗೆ ಗೊತ್ತಾಯ್ತು ಒಂಥರ ಆಕೆ ಹೆಂಗೆ ಅನಿಸ್ತೈತಪ್ಪ ಅಂದ್ರೆ ಜೀವನನೇ ಹೆಂಗಪ್ಪ ಇದು. ನಂಬಿಕೆ ಇಟ್ಟಿದ್ದೆ ನನ್ನ ಗಂಡ ಹಿಂಗೆ ಮಾಡಿದಂತೆ ಏನು ಕೇಂದ್ರ ಮಾಡ್ಕೋರು ಏನು ಮಾಡ್ತಾನೆ ನನ್ನ ಪುಣ್ಯಾತ್ಮ. ಈಗಿನ ಕಾಲದ ಹೆಣ್ಮಕ್ಳು ಮಾತ್ರ ಹಂಗಲ್ ಬಿಡು. ಈಗ ಗಂಡ ಹಂಗೆ ಮಾಡಕತ್ತಾನಂದ್ರೆ ನಿತ್ಯ ಚಟ್ಟ ಬೆಳಿಕೇಸಿದ್ರೆ ಹೆಂಗೆ ಸರಿ ತಾಗಿ ತರ್ಬೇಕಂದ್ರೆ ಗೊತ್ತದ ಅವ್ರಿಗೆ. ಹಂಗೇನು ಮಾಡ್ಕೊಳಕ್ಕಿಲ್ಲ ಹೆಣ್ಮಕ್ಳು ನನಗನ್ಸ ಮಟ್ಟಕ್ಕೆ. ಹಂಗೆ ಒಂದು ಧೈರ್ಯದಿಂದ ಇದ್ರೆ ಸಾಕು, ಮತ್ತೊಂದೇನು ರೀ ಪಾಪ ಇನ್ನೊಬ್ಬರು ಹೆಣ್ಮಕ್ಳು ಜೀವನ ಹಾಳು ಮಾಡಿರ್ತಾವೆ ಇಂಥ ಗಣಸರು.